ಅನುಭವಿಸುತ್ತಿರುವ ಸ್ವಾತಂತ್ರ್ಯದ ಹಿಂದೆ ನಮ್ಮ ಹಿರಿಯರ ಹಲವು ಶತಮಾನಗಳ ತಪಸ್ಸು, ಹೋರಾಟದ ಹಿನ್ನೆಲೆ ಇದೆ. ಅಂದು ದೇಶ ರಕ್ಷಣೆಗಾಗಿ ಅವರು ಮಾಡಿದ ತ್ಯಾಗ ಇಂದು ನಮಗೆ ಸ್ವತಂತ್ರವಾದ ಭವ್ಯ ದೇಶದಲ್ಲಿ ಬಾಳಲು ಅನುವು ಮಾಡಿಕೊಟ್ಟಿದೆ. ಸ್ವಾತಂತ್ರ್ಯ ವೀರರ, ದೇಶ ರಕ್ಷಕ ಸೇನಾನಿಗಳಿಗೆ ನಾವು ಸದಾ ಋಣಿಯಾಗಿರಬೇಕು. ಅವರ ಬಲಿದಾನವನ್ನು ನೆನೆಯೋಣ ಎಂದು ಭಾರತೀಯ ಸೇನೆಯ ನಿವೃತ್ತ ಯೋಧ ದಯಾನಂದ ನಾಯಕ್ ಹೇಳಿದರು. ನಂತೂರಿನ ನಿಟ್ಟಿ ಡಾಕ್ಟರ್ ಶಂಕರ ಅಡ್ಯಂತಾಯ ಸ್ಮಾರಕ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿತು. ಅವರ ತ್ಯಾಗ ಬಲಿದಾನದಿಂದ ನಾವು ಸ್ವತಂತ್ರರಾಗಿ ನಮ್ಮ ದೇಶವನ್ನ ಸ್ವಾತಂತ್ರ್ಯವನ್ನ ಕೊಟ್ಟರು. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅವರನ್ನ ಸ್ಮರಿಸುತ್ತಾ, ಹಾಗೆಯೇ ನಮ್ಮ ದೇಶವನ್ನ, ರಾಷ್ಟ್ರವನ್ನ ರಕ್ಷಣೆ ಮಾಡುತ್ತಿರುವ ಆ ವೀರ ಯೋಧರನ್ನು ನಾವು ಇಂದಿಗೆ ನೆನಪಿಸುತ್ತಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಅವರು ಮಾತನಾಡಿ, ಇಂದಿನ ವಿದ್ಯಾರ್ಥಿಗಳಿಗೆ ಹಾಗೂ ಯುವ ಜನಾಂಗಕ್ಕೆ ಸ್ವಾತಂತ್ರ್ಯದ ಮಹತ್ವ ಅರಿವಾಗಬೇಕು. ಅಂದು ರಾಷ್ಟ್ರ ನಾಯಕರು ಕಂಡಿದ್ದ ಕನಸು ನನಸಾಗುವಲ್ಲಿ ನಾವೆಲ್ಲರೂ ಶ್ರಮಿಸಬೇಕು ಎಂದರು. ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಪ್ರೆಸ್, ಫ್ರೀಡಮ್ ಆಫ್ ಲಿವಿಂಗ್ ಎನಿವೇರ್ ಇನ್ ದ ಕಂಟ್ರಿ, ಎನಿ ಕಾರ್ನರ್ ಆಫ್ ದ ಕಂಟ್ರಿ, all those things. But we are in dilemma whether this independence is really enjoyed by the people. We should enjoy our independence without irritating or without disturbing others' freedom. ನಮ್ಮ ಸ್ವಾತಂತ್ರ್ಯವನ್ನು ನಾವು ಹೇಗೆ ಎಂಜಾಯ್ ಮಾಡಬೇಕಂತ ಹೇಳಿದ್ರೆ, ನಮಗೆಲ್ಲ ಹಕ್ಕುಗಳಿದೆ, ಆದ್ರೆ ಇನ್ನೊಬ್ಬನ ಹಕ್ಕಿಗೆ ತೊಂದರೆಯಾಗದಾಗೆ, ಇನ್ನೊಬ್ಬನ ಸಂತೋಷಕ್ಕೆ ತೊಂದರೆಯಾಗದಾಗೆ ನಾವು ನಮ್ಮ ಸ್ವಾತಂತ್ರ್ಯವನ್ನು ಎಂಜಾಯ್ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಧ್ವಜಾರೋಹಣ ನೆರವೇರಿಸಿದ ನಿವೃತ್ತ ಯೋಧ ದಯಾನಂದ್ ನಾಯಕ್ ಅವರನ್ನ ಸಂಸ್ಥೆಯ ವತಿಯಿಂದ ಗೌರವಿಸಲಾಯಿತು. ಸಂಸ್ಥೆಯ ಉಪಪ್ರಾಂಶುಪಾಲೆ ಅನ್ನಪೂರ್ಣ ನಾಯಕ್, ಎನ್ಎಸ್ಎಸ್ ಉಪಯೋಜನಾಧಿಕಾರಿ ಡಾಕ್ಟರ್ ಸುಖನ್ಯಾಯನ್ ಹಾಗೂ ಇನ್ನಿತರ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸ್ಫೂರ್ತಿ ಪ್ರಾರ್ಥಿಸಿದ್ರು. ಎನ್ಎಸ್ಎಸ್ ಯೋಜನಾಧಿಕಾರಿ ಸಂತೋಷ್ ಶೆಟ್ಟಿ ಸ್ವಾಗತಿಸಿ ಶ್ರದ್ಧಾ ವಂದಿಸಿದ್ರು. ಬ್ಯೂಲಾ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.